ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ಮಾಲ್ವಿ ಪುರಸಭೆಯ ವಿರೋಧ ಪಕ್ಷದ ನಾಯಕ ರಾಜ್ ಮಹೇಂದ್ರ ನಾಯ್ಕ ನೇತೃತ್ವದಲ್ಲಿ ಯಲಗಾರ್ ಓಣಿಯಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಗಿದ್ದು ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದಿದ್ದಾವೆ. ರಾಯಚೂರು ಜಿಲ್ಲೆಯ ಮಾಲ್ವಿ ಪಟ್ಟಣದ ಯಲಗಾರ್ ಓಣಿಯಲ್ಲಿ ಹಲವು ವರ್ಷಗಳಿಂದ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ತಾ ಇರುವ ಪ್ರತೀತಿ ಇರೋದ್ರಿಂದ ಅದೇ ಹಾದಿಯಲ್ಲಿ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಗುತ್ತೆ ಎಂದು ರಾಜ್ ಮಹೇಂದ್ರ ನಾಯ್ಕ ದೊರೆ ಹೇಳಿದ್ದಾರೆ. ಮಾಲ್ವಿ ಪಟ್ಟಣದ ಯಲಗಾರ್ ಓಣಿಯ ಗಣೇಶ ಮೂರ್ತಿ ವಿಸರ್ಜನಾ ವೇಳೆ ಏರಿಯಾದ ಜನ ಗಣೇಶನ ಆಶೀರ್ವಾದ ಪಡೆಯುವುದರ ಜೊತೆಗೆ ಯಾವುದೇ ತೊಂದರೆ ಇಲ್ಲದೆ ವಿಸರ್ಜನೆ ಮಾಡಿದ ಪ್ರತೀತಿ ಇದೆ ಅಂತ ಮಹೇಂದ್ರ ನಾಯ್ಕ ತಿಳಿಸಿದ್ದಾರೆ. ಕ್ರಮ ಮತ್ತು ಅವರ ಒಂದು ಆಸೆ ಮೇರೆಗೆ ಈ ಯಲಗಾರ್ ಓಣಿಯಲ್ಲಿ ಈಗ ನಮ್ಮ ಹಿರಿಯ ಮಾರ್ಗದರ್ಶಕರಾದ ಉಪ್ಪಳ ಮಟ್ಟೋಕಿ ಸರ್ ಹೇಳಿದಂಗೆ ಒಂದು ಮಣ್ಣಿನ ಗಣಪತಿಯನ್ನು ನಮ್ಮ ಮಾನವೀಯ ಇತಿಹಾಸದಲ್ಲಿ ಇಟ್ಟಿದ್ದು ಅವರ ಒಂದು ಅನಿಸಿಕೆ ಮತ್ತು ಶ್ಲಾಘನೆಯಿಂದ ಈ ಶಿವಸೇನಾ ಅಸೋಸಿಯೇಷನ್ ವತಿಯಿಂದ ಗಜಾನನ ಸೇವಾ ಸಮಿತಿ ಯಲಗಾರ್ ಓಣಿ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೂ ಮತ್ತು ನಮ್ಮ ನಿಮ್ಮೆಲ್ಲರ ಮಾರ್ಗದರ್ಶಕರು ಹಿರಿಯ ನ್ಯಾಯವಾದಿಗಳಾದ ಅಮರಯ್ಯ ಸಾಹೇಬ್ ಉಪ್ಪಳ ಮಟ್ಟೋಗಿಲ್ರಿ, ಅದೇ ರೀತಿ ನಮ್ಮ ಪೂಜ್ಯ ಗುರುಗಳಾದ ರೇವಣಸಿದ್ದ ಹಿರೇಮಠ ಸರ್ ಅವರೇ, ಅದೇ ರೀತಿ ನಮ್ಮ ತಾಲೂಕಾ ಶಿಕ್ಷಕರ ಸಂಘದ ಅಧ್ಯಕ್ಷರು ಆತ್ಮೀಯರು ಶಿಕ್ಷಕರಾದ ಸಂಗಮೇಶ್ ಬದೋಳವರೇ ಮತ್ತು ಇನ್ನೊಬ್ಬ ಆದಾಪುರಪೇಟೆಯ ಮುಖ್ಯ ಗುರುಗಳಾದ SD ಪ್ರಕಾಶ್ ಸರ್ ಅವರೇ, ಶಿಕ್ಷಕರಾದ ಬಸಪ್ಪ ಸರ್ ಅವರೇ ಮತ್ತು ಬ್ರಹ್ಮನವಾಡ ಶಾಲೆಯ ಮುಖ್ಯೋಪಾಧ್ಯಾಯರಾದ ರಾಮ್ ಸಿಂಗ್ ಸರ್ ಅವರೇ, ಅದೇ ರೀತಿ ಬದಲಾವಣೆಯ ರಿಪೋರ್ಟರ್ ವರದಿಗಾರರಾದ ಶಿವಕುಮಾರ್ ಚಲ್ಮಲ್ ಅವರೇ ಹಾಗೂ ಅಂಬರೀಷ್ ಅಣ್ಣವರೇ ಮತ್ತು ವೈದ್ಯಾಧಿಕಾರಿಗಳಾದ ನಮ್ಮ ಲಿಂಗರಾಜ್ ಗೌಡ್ರವರೇ, ಅದೇ ರೀತಿ ಶಿವಪ್ಪ ಗೌಡ ಮುಂದಲ ಮನೆಯವರೇ, ನಾಗಪ್ಪ ಗೌಡ್ರೆ, ಅದೇ ರೀತಿ ಮೋಹನ್ ಶ್ರೀ ತಿಂತಿಳಿ ಮೋಹನೇಶ್ವರ ಸೇವಾ ಸಮಿತಿ ಅಧ್ಯಕ್ಷರೇ ಮತ್ತು ಇಲ್ಲಿ ನಡೆದಂಥ ಎಲ್ಲ ನನ್ನ ವಾರ್ಡಿನ ಯಲಗಾರ್ ವಾರ್ಡಿನ 19ನೇ ವಾರ್ಡಿನ ಎಲ್ಲ ಅಕ್ಕ ತಂಗಿಯರೇ ಹಾಗೂ ಹಿರಿಯರೇ ಹಾಗೂ ನನ್ನ ಮುದ್ದು ಮಕ್ಕಳೇ, ಈಗಾಗಲೇ ನಾನು ನನ್ನ 5 ವರ್ಷದ ಅವಧಿಯಲ್ಲಿ ಈ ವಾರ್ಡಿನ ಮೂಲಭೂತ ಸೌಲಭ್ಯಗಳಿಗೆ ಪ್ರಾಮಾಣಿಕವಾಗಿ ನಿಮ್ಮ ಎಲ್ಲವರ ಸಲಹೆ ಸೂಚನೆ ಮೇರೆಗೆ ಪ್ರೀತಿ ವಿಶ್ವಾಸದಿಂದ ಈ ವಾರ್ಡಿನ ಮೂಲಭೂತ ಸೌಲಭ್ಯಗಳಿಗೆ ಸ್ಪಂದಿಸ್ತಾ ಬಂದಿದ್ದು, ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ಮತ್ತು ಸಹಕಾರ, ಸಲಹೆ, ಪ್ರೀತಿ ವಿಶ್ವಾಸ ಇದೇ ರೀತಿ ಇರಲಿ ಅಂತೇಳಿ ಆಯಿಸ್ತಾ ಆ ವಿಘ್ನೇಶ್ವರನು ನಿಮ್ಮೆಲ್ಲರಿಗೂ ಆರೋಗ್ಯ, ಆಯುಷ್ಯ, ಸಮೃದ್ಧಿ ಕರುಣಿಸಲಿ ಅಂತ ಹೇಳ್ತಾ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಎಲ್ಲರೂ ತಮ್ಮ ಶಾಂತತೆಯನ್ನು ಕಾಪಾಡಿಕೊಂಡು ವೀಕ್ಷಣೆ ಮಾಡಿ ಸನ್ಮಾನಿತರಿಗೆ ಗೌರವ ತೋರಿಸಿ ತಾವೆಲ್ಲರೂ ಈ ಯಲಗಾರ್ ಓಣಿಯ ಗಜಾನನ ಸಮಿತಿ ಅಂದರೆ ಮಾನ್ವಿ ತಾಲೂಕಿನಲ್ಲಿ ಶಾಂತತೆ ಕಾಪಾಡಿದೆ ಮತ್ತು ವಿಜೃಂಭಣೆಯಿಂದ ಆಚರಿಸಿದಂಥ ಹೆಸರನ್ನು ಗಳಿಸಲಿಕ್ಕೆ ತಾವೆಲ್ಲರೂ ಸಹಕಾರಿ ಆಗ್ತಾರೆ ಅಂತೇಳಿ ನನ್ನ ಮಾತುಗಳು ಮುಗಿಸ್ತೇನೆ. ಜೈ ಗಣೇಶ, ಜೈ ಯಲಗಾರ್ ಗಣೇಶ. ಸೈಯದ್ ಖಾದರ್ ಬಾಷಾ, ಟಿವಿ20 ಕನ್ನಡ ನ್ಯೂಸ್, ಮಾನ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ20 ಕನ್ನಡ ವಾಹಿನಿಯೂ ಲಭ್ಯ.